ಎಲ್ಲರಿಗೂ ನಮಸ್ಕಾರ. ನವರಾತ್ರಿ ಹಬ್ಬದ 7ನೇ ದಿನಕ್ಕೆ ನಿಮಗೆಲ್ಲರೂ ಆತ್ಮೀಯದಂತಹ ಸ್ವಾಗತ. ನಿನ್ನೆಯ ಶುಭ ದಿನದಂದು ದುರ್ಗೆಯ 6ನೇ ರೂಪವಾದಂತಹ ಕಾತ್ಯಾಯಿ ದೇವಿಯ ಪೂಜೆಗೆ ನಾವು ಪಾತ್ರರಾಗಿದ್ದೇವೆ. ಇಂದಿನ ಶುಭ ದಿನದಂದು ದೇವಿಯ ಉಗ್ರ ರೂಪವಾದಂತಹ ಕಾಳರಾತ್ರಿ ದೇವಿಯ ಪೂಜೆಯನ್ನು ಮಾಡಬೇಕು. ಆ ಪೂಜಾ ವಿಧಿವಿಧಾನಗಳು ಹೇಗೆ, ಪ್ರಿಯವಾದ ಬಣ್ಣ ಯಾವುದು ಮತ್ತು ನೈವೇದ್ಯ ಮಾಡುವುದು ಹೇಗೆ ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರೂ ಪೂರ್ಣವಾಗಿ ನೋಡಿ. ಕಾಳರಾತ್ರಿ ದೇವಿಯ ಕತೆ ಮತ್ತು ಸ್ವರೂಪ ಏನಪ್ಪ ಅಂತಂದರೆ, ಕತೆ ರಕ್ತಬೀಜಾಸುರನ ವಧೆ. ರಕ್ತಬೀಜಾಸುರ ಎಂಬ ರಾಕ್ಷಸನ ವಧೆಗಾಗಿ ದೇವಿ ದುರ್ಗೆಯು ಈ ಭೀಕರ ರೂಪವನ್ನು ತಾಳಿದಳು. ರಾಕ್ಷಸನ ರಕ್ತದ ಒಂದು ಹನಿ ನೆಲಕ್ಕೆ ಬಿಡುವ ಮೊದಲೇ ಅದನ್ನು ತನ್ನ ಬಾಯಿಯಲ್ಲಿ ಹೀರಿ ಆತನನ್ನು ಸಂಹರಿಸಿದಳು. ಭಯಾನಕ ರೂಪದಲ್ಲಿದ್ದರೂ ಆಕೆ ತನ್ನ ಭಕ್ತರಿಗೆ ಯಾವಾಗಲೂ ಶುಭವನ್ನೇ ಮಾಡುವ ಕಾರಣ ಆಕೆಯನ್ನು ಶುಭಂಕರಿ ಎಂದು ಕೂಡ ಕರೆಯಲಾಗುತ್ತದೆ. ಕಾಳರಾತ್ರಿಯ ಮೈ ಬಣ್ಣ ಕಪ್ಪು. ಆಕೆ ಕತ್ತೆಯ ಮೇಲೆ ಸವಾರಿ ಮಾಡುತ್ತಾಳೆ. ಆಕೆಯ 4 ಕೈಗಳಲ್ಲಿ ಖಡ್ಗ, ಗದೆ ಮತ್ತು ವರ ಅಭಯ ಮುದ್ರೆಗಳಿವೆ. ಇಂತಹ ಭೀಕರ ರೂಪವಿದ್ದರೂ ಭಕ್ತಿಯಿಂದ ಪೂಜಿಸಿದರೆ ಆಕೆ ಸಕಲ ಕಷ್ಟಗಳಿಗೂ ರಕ್ಷಣೆ ನೀಡುತ್ತಾಳೆ. ಪೂಜೆಗೆ ಬೇಕಾದಂತಹ ಸಿದ್ಧತೆ ಮತ್ತು ಶುಭ ಬಣ್ಣ ಅಂದರೆ, ಮಹಾಸಪ್ತಮಿ ಪೂಜೆಯನ್ನು ರಾತ್ರಿ ಸಮಯದಲ್ಲಿ ಮಾಡುವುದು ಶ್ರೇಷ್ಠ. ಸಂಜೆ 7:30ರಿಂದ ನಂತರ ಪೂಜೆ ಮಾಡುವುದು ಶುಭಕರ. ಶುಭ ಬಣ್ಣ: ಈ ದಿನ ಬಿಳಿ ಅಥವಾ ಬೂದು ಬಣ್ಣದ ವಸ್ತ್ರಗಳನ್ನು ಧರಿಸಿ ಪೂಜೆ ಮಾಡುವುದು ಶುಭ. ಈ ಬಣ್ಣದ ಶುದ್ಧತೆ ಮತ್ತು ದುಷ್ಟಶಕ್ತಿ ನಾಶವನ್ನು ಸೂಚಿಸುತ್ತದೆ. ಅರಿಶಿಣ, ಕುಂಕುಮ, ಅಕ್ಷತೆ, ತುಪ್ಪದ ದೀಪ, ನವಧಾನ್ಯಗಳು, ಬಿಳಿ ಹೂಗಳು ಮತ್ತು ಮುಖ್ಯವಾಗಿ ಬೆಲ್ಲ. ಪೂಜಾ ವಿಧಿ ಮತ್ತು ನೈವೇದ್ಯ. ಪೂಜೆ ಆರಂಭಿಸುವ ಮೊದಲು ಕೈಯಲ್ಲಿ ಹೂವು ಮತ್ತು ನೀರನ್ನು ತೆಗೆದುಕೊಂಡು ನಿಮ್ಮ ಜೀವನದ ಎಲ್ಲ ಶತ್ರುಬಾಧೆ ಮತ್ತು ಗೃಹದೋಷ ನಿವಾರಣೆಗಾಗಿ ಈ ಪೂಜೆಯನ್ನು ಮಾಡುತ್ತಿರುವುದಾಗಿ ದೇವಿಗೆ ಪ್ರಾರ್ಥಿಸಿ ಸಂಕಲ್ಪ ಮಾಡಿ. ದೇವಿಗೆ ಅರಿಶಿಣ, ಕುಂಕುಮ ಮತ್ತು ಬಿಳಿ ಹೂಗಳನ್ನು ಅರ್ಪಿಸಿ ತುಪ್ಪದ ದೀಪ ಮತ್ತು ಧೂಪವನ್ನು ಹಚ್ಚಿ. ಕಾಳರಾತ್ರಿ ದೇವಿಗೆ ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ನೈವೇದ್ಯಕ್ಕೆ ಇಡಿ. ಪೂಜೆಯ ನಂತರ ಬೆಲ್ಲದ ಪ್ರಸಾದವನ್ನು ಸೇವಿಸುವುದರಿಂದ ರೋಗ ರುಜಿನಗಳು ದೂರವಾಗುತ್ತದೆ. ಕೊನೆಯಲ್ಲಿ ಕರ್ಪೂರದಿಂದ ಮಹಾಮಂಗಳಾರತಿ ಮಾಡಿ ದೇವಿಯನ್ನು ಪೂರ್ಣ ಭಕ್ತಿಯಿಂದ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಓಂ ದೇವಿ ಕಾಳರಾತ್ರಿಂ ನಮಃ ಅಥವಾ ಏಕವೇಣಿ ಜಪಕರ್ಣಪೂರ ನಗ್ನ ಕರಸ್ಮಿತ ಲಂಬೋಷ್ಟಿ ಕರ್ಣಿಕಾಕರ್ಣಿ ತೈಲಾಭ್ಯಕ್ತ ಶರೀರಿಣಿ ಅಂತ. ಪ್ರಯೋಜನಗಳು: ಗ್ರಹದೋಷ. ಈ ಪೂಜೆಯಿಂದ ಆಗುವಂತಹ ಪ್ರಯೋಜನಗಳೇನಪ್ಪ ಅಂತಂದರೆ, ಗ್ರಹದೋಷ ನಿವಾರಣೆ. ಈ ದೇವಿ ಶನಿ, ರಾಹು ಮತ್ತು ಕೇತು ಗ್ರಹಗಳ ಅಧಿಪತಿ. ಆಕೆಯನ್ನು ಪೂಜಿಸುವುದರಿಂದ ಈ ಗ್ರಹಗಳ ದೋಷಗಳಿಂದ ಮುಕ್ತಿ ಸಿಗುತ್ತದೆ. ಭಯದಿಂದ ಮುಕ್ತಿ. ಎಲ್ಲ ರೀತಿಯ ಭಯ, ಕೆಟ್ಟ ಕನಸುಗಳು ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಣೆ ನೀಡುತ್ತಾಳೆ. ಮಾಟ ಮಂತ್ರದಂತಹ ನಕಾರಾತ್ಮಕ ಶಕ್ತಿಗಳ ಪ್ರಭಾವವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾಳೆ. ಈ ರೀತಿ ನೀವು ಕಾಳರಾತ್ರಿ ಪೂಜೆಗೆ ಪಾತ್ರರಾಗಿ ನಿಮ್ಮ ಜೀವನದಲ್ಲಿ ಇರುವ ಕಷ್ಟವೆಲ್ಲ ದೂರವಾಗಲಿ, ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಲೆಸಲಿ ಎಂದು ನಾನು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಾಳೆಯ ಶುಭ ದಿನದಂದು ನಾನು ದೇವಿಯ 8ನೇ ರೂಪವಾದಂತಹ ಮಹಾಗೌರಿ ಪೂಜೆಯ ಪೂಜಾ ವಿಧಿವಿಧಾನಗಳು ಎಲ್ಲವನ್ನು ತಿಳಿಸಿಕೊಡುತ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ.